ಕನ್ನಡ ಚಿತ್ರರಂಗದ ಯಜಮಾನ ಡಾಕ್ಟರ್ ವಿಷ್ಣುವರ್ಧನ್ ಸಮಾಧಿಗಾಗಿ ಅಭಿಮಾನಿಗಳು ದಶಕದಿಂದ ನಡೆಸಿದ ಹೋರಾಟ ವಿಷ್ಣು ಸಮಾಧಿ ಜೊತೆಗೆ ನೆಲಸಮವಾಗಿದೆ. ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ರಾತ್ರೋರಾತ್ರಿ ನೆಲಸಮ ಮಾಡಲಾಗಿದೆ. ಸಮಾಧಿ ನೆಲಸಮವಾದ ವಿಚಾರ ತಿಳಿಯುತ್ತಿದ್ದಂತೆ ಸ್ಟುಡಿಯೋದತ್ತ ಆಗಮಿಸಿದ ಅಭಿಮಾನಿಗಳು ಕಣ್ಣೀರು ಹಾಕಿದ್ದಾರೆ. ಡಾಕ್ಟರ್ ವಿಷ್ಣುವರ್ಧನ್ ಸಮಾಧಿ ನೆಲಸಮ, ಅಭಿಮಾನಿಗಳ ಕಣ್ಣೀರು, ಭಾವುಕ ಆಕ್ರೋಶ. ಅಭಿಮಾನಿಗಳ ಹೋರಾಟ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯ ಜೊತೆಗೆ ನೆಲಸಮವಾಗಿದೆ. ಬೆಂಗಳೂರಿನ ಅಭಿಮಾನ ಸ್ಟುಡಿಯೋ ಆವರಣದಲ್ಲಿದ್ದ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ರಾತ್ರೋರಾತ್ರಿ ನೆಲಸಮ ಮಾಡಲಾಗಿದೆ. ಸಮಾಧಿ ಜೊತೆ ಇದ್ದ ವಿಷ್ಣು ಅಭಿಮಾನಿಗಳ ಭಾವುಕ ನಂಟು ಆರಿಹೋಗಿದೆ. ಹಾಗಾಗಿ ನೆಲಸಮಗೊಂಡ ನೆಚ್ಚಿನ ನಟನ ಸಮಾಧಿ ಜಾಗಕ್ಕೆ ಆಗಮಿಸಿದ್ದ ಅಭಿಮಾನಿಗಳು ನೆಲಸಮ ಮಾಡಿದವರ ವಿರುದ್ಧ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ. ಬಳಿಕ ಪೊಲೀಸರು ವಶಕ್ಕೆ ಪಡೆದ್ರು. ಅಪ್ಪಾಜಿ ಪುಣ್ಯಭೂಮಿ ಎತ್ತುಕೋಸ ಯಾರು ಪರ್ಮಿಷನ್ ಕೊಟ್ಟಿದ್ದು? ಯಾರಿಗಾರ ಮೋಸ ಮಾಡಿದಾರಾ? ಯಾರಿಗಾರ ಅನ್ಯಾಯ ಮಾಡಿದಾರಾ? ಯಾರ ತಿಂದಿದಾರಾ? ಹೇಳಿ ಸರ್, ಹೇಳಿ. ಇದು ನಮಗೆ ಆಗ್ಬೇಕಾ? ವಿಶ್ವಾಭಿಮಾನಿಗಳಿಗೆ ಆಗ್ಬೇಕಾ? ರಾತ್ರಿ ಅಪ್ಪಾಜಿನ ಪುಣ್ಯಭೂಮಿನ ಎತ್ತುವಂತ ಪರ್ಮಿಷನ್ ಕೊಟ್ಟಿದ್ದು ಯಾರು ಇವ್ರಿಗೆ? ಅವ್ರ ಮನುಷ್ಯ ಅಲ್ಲ ಬಿಡಿ ಸರ್. ಅವ್ರು ಮನುಷ್ಯತ್ವ ಇದ್ದಿದ್ರೆ ಮಾಡ್ತಿರ್ಲಿಲ್ಲ ಸರ್. 15 ವರ್ಷದಿಂದ ತೊಂದರೆ ಕೊಡ್ದಲ್ಲ ಇದ್ರು ಸರ್. ಇವತ್ತು ಕೊಟ್ಟಿದ್ದಾರೆ. ಇವತ್ತು ಅವರಿಗೆಲ್ಲ ಸಮಾಧಾನ ಆಗಿದೆ. ನಮಗೆ ತುಂಬಾ ನೋವಾಗ್ತಿದೆ ಸರ್. ಯಾರು ಸಪೋರ್ಟ್ ಇಲ್ವಲ್ಲ, ಏನ್ ಮಾಡೋದು ಹೇಳಿ? ಈಗ ಇವ್ರ ಜಾಗ ಕಿತ್ಕೊಂಡಿದ್ದಾರೆ, ಏನ್ ಮಾಡೋದು? ಇಷ್ಟೊಂದು ಅನ್ಯಾಯ ಮಾಡಬಾರ್ದು. ಬಾಲಣ್ಣನ ಅವರ ಕುಟುಂಬದ ಮೊಮ್ಮಕ್ಕಳಿದಾರಲ್ಲ, ಅವರು ಬಹಳ ದುರಾಸೆಯ ಜನ. ಸೊ ಅವರಿಗೆ ಅಲ್ಲಿ ಒಂದು ಮಾಲ್ ಮಾಡಬೇಕು ಅಥವಾ ಕಮರ್ಷಿಯಲಿ ಏನೋ ಮಾಡಬೇಕು ಅಂತ ಆಸೆ ಇದೆ. ಅಲ್ಲಿ ಒಂದು 100-200 ಕೋಟಿದ ಹೂಡಿಕೆ ಕೂಡ ಆಗ್ತಿದೆ. ಆ ಹೂಡಿಕೆ ಆಗ್ತಾ ಇರಬೇಕಾದ್ರೆ ಇದು ಸಮಾಧಿ ಇರಬಾರ್ದಲ್ಲ ಕಮರ್ಷಿಯಲ್ ಪ್ಲೇಸ್ಗೆ, ಅದಕ್ಕೆ ಆಗ್ತಿದೆ ಸರ್. ಒಂದು 10 ಗುಂಟೆ ಜಾಗ ಕೊಡಿ, ನಾವು 2 ಕೋಟಿ ಕೊಡ್ತೀವಿ ಅಂತ ಓಪನ್ ಆಫರ್ ಕೊಟ್ಟರು ನಮ್ಗೆ ಕೊಡಲಿಲ್ಲ ಅಂದರೆ ಅರ್ಥ ಅವರು ದೊಡ್ಡ ಮಟ್ಟದ ವ್ಯವಹಾರ ಮಾಡ್ತಿದ್ದಾರೆ ಅಂತ. ಅದೊಂದು ದೇವಸ್ಥಾನವೇ ಆಗಿತ್ತು ನಮಗೆಲ್ಲ. ಈಗ ಅದು ಯಾವುದೂ ಇಲ್ಲ ಸರ್. 16 ವರ್ಷಗಳ ಹಿಂದೆ ಡಾಕ್ಟರ್ ವಿಷ್ಣುವರ್ಧನ್ ನಿಧನರಾದಾಗ ಅಂದಿನ ಮುಖ್ಯಮಂತ್ರಿಯಾಗಿದ್ದ ಕುಮಾರಸ್ವಾಮಿ ವಿಷ್ಣುವರ್ಧನ್ ಅವರ ಅಂತ್ಯಕ್ರಿಯೆಗಾಗಿ ಬೆಂಗಳೂರಿನ ಅಭಿಮಾನ ಸ್ಟುಡಿಯೋವನ್ನ ಆಯ್ಕೆ ಮಾಡಿಕೊಂಡ್ರು. ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಂತ್ಯಕ್ರಿಯೆ ಕೂಡ ಅಲ್ಲಿಯೇ ನಡೆಯಿತು. ಅಂತ್ಯಕ್ರಿಯೆ ನಡೆದ ನಂತರ ಅಭಿಮಾನ ಸ್ಟುಡಿಯೋ ಮಾಲೀಕರಾಗಿದ್ದ ನಟ ಬಾಲಣ್ಣ ಅವರ ಪುತ್ರ ಹಾಗೂ ಪುತ್ರಿ ಕೋರ್ಟ್ ಮೆಟ್ಟಿಲೇರಿದ್ರು. ಅಲ್ಲಿಗೆ ಸಮಾಧಿ ವಿವಾದದ ಕೇಂದ್ರ ಬಿಂದುವಾಯಿತು. ಜಾಗದ ವಿಚಾರದಲ್ಲಿ ವಿಷ್ಣುವರ್ಧನ್ ಸಮಾಧಿ ವಿವಾದ ಆಗ್ತಾ ಇದ್ದಂತೆಯೇ ವಿಷ್ಣು ಕುಟುಂಬ ಆ ಜಾಗಕ್ಕೆ ಕಾಲಿಡಲ್ಲ ಅಂತ ಶಪಥ ಮಾಡಿತು. ಹಾಗಾಗಿ ಮೈಸೂರಿನಲ್ಲಿ ಸ್ಮಾರಕ ತಲೆ ಎತ್ತಿತ್ತು. ಆದರೆ ಬೆಂಗಳೂರಿನಲ್ಲಿನ ಸಮಾಧಿಗಾಗಿ ವಿಷ್ಣುವರ್ಧನ್ ಅಭಿಮಾನಿಗಳು ಹೋರಾಟ ಮಾಡುತ್ತಲೇ ಇದ್ರು. ಕೋರ್ಟ್ ಮೆಟ್ಟಿಲು ಕೂಡ ಏರಿದ್ರು. ಆದರೆ ಅಭಿಮಾನಿಗಳಿಗೆ ಕೋರ್ಟ್ನಲ್ಲಿ ಗೆಲುವು ಸಿಗಲಿಲ್ಲ. ಇತ್ತ ಸರ್ಕಾರ ಕೂಡ ಅಭಿಮಾನಿಗಳ ಕೈ ಹಿಡಿಯಲಿಲ್ಲ. ನನಗೆ ಅನ್ನ ಕೊಟ್ಟಂತ, ನನಗೆ ಸೂರು ಕೊಟ್ಟಂತ, ನಮಗೆ ಹೆಸರು ತಂದುಕೊಟ್ಟಂತ ನನ್ನ ಯಜಮಾನ ಏನಿದ್ರು ಅವರ ಹೆಸರನ್ನು ಹೇಳೋದಕ್ಕೂ ಇವತ್ತು ನಾವು ಗೌರವದಿಂದ ಮಾತಾಡಕ್ ಬರಲ್ಲ ಅಂತ ದೇವರ ಒಂದು ಗುಡಿಯನ್ನ ಇವತ್ತು ನೆಲಸಮ ಮಾಡಿದ್ದಾರೆ. ಎಲ್ಲಿಗೆ ಬಂದ್ವಿ ಸರ್ ನಾವು? ಬದುಕು ಕೊಟ್ಟಂತ ದೇವರು ಒಂದು ಮಂಟಪನು ಇವತ್ತು ನಾವು ಉಳಿಸ್ಕೊಳಕ್ ಆಗ್ಲಿಲ್ಲ. ಮೈಸೂರಿನಲ್ಲಿ ವಿಷ್ಣುವರ್ಧನ್ ಸ್ಮಾರಕ ತಲೆ ಎತ್ತಿದ ನಂತರ ಮತ್ತು ಅಭಿಮಾನ್ ಸ್ಟುಡಿಯೋದತ್ತ ವಿಷ್ಣು ಕುಟುಂಬ ಬಾರದೇ ಇರುವ ಕಾರಣದಿಂದಾಗಿ ಮಾನ್ಯ ನ್ಯಾಯಾಲಯವು ವಿಷ್ಣುವರ್ಧನ್ ಸಮಾಧಿಯನ್ನ ನೆಲಸಮ ಮಾಡಲು ಬಾಲಣ್ಣ ಕುಟುಂಬಕ್ಕೆ ಅನುಮತಿ ನೀಡಿತು. ಕೋರ್ಟ್ ಆದೇಶದಿಂದ ಈಗ ವಿಷ್ಣುವರ್ಧನ್ ಸಮಾಧಿ ನೆಲಸಮವಾಗಿದೆ. ವಿಷ್ಣುವರ್ಧನ್ ಕುಟುಂಬ ಮನಸ್ಸು ಮಾಡಿದ್ರೆ ಸಮಾಧಿ ಉಳಿಸಿಕೊಳ್ಳಬಹುದಿತ್ತು ಅನ್ನೋದು ಅಭಿಮಾನಿಗಳ ಭಾವನೆ. ವಿಷ್ಣುವರ್ಧನ್ ಅವರು ಬದುಕಿದ್ದಾಗಲೇ ಅನೇಕ ಸಂಕಷ್ಟಗಳನ್ನ ಎದುರಿಸಿದವರು, ಸಾಕಷ್ಟು ಅವಮಾನಗಳನ್ನ ಉಂಡವರು. ರಾಜ್ಯವನ್ನೇ ಬಿಟ್ಟು ಹೋಗುವಂತ ಸಂದರ್ಭಗಳು ಅವರ ಬದುಕಿನಲ್ಲಿ ಎದುರಾಗಿದ್ದವು. ಸತ್ತ ನಂತರವಾದರೂ ವಿಷ್ಣುವರ್ಧನ್ ನೆಮ್ಮದಿಯಾಗಿ ಇರುತ್ತಾರೆ ಅನ್ನೋದು ಅವರ ಅಭಿಮಾನಿಗಳ ನಂಬಿಕೆಯಾಗಿತ್ತು. ಅದು ಕೂಡ ಹುಸಿಯಾಯಿತು. ಸಹಜವಾಗಿಯೇ ವಿಷ್ಣುವರ್ಧನ್ ಅವರ ಅಭಿಮಾನಿಗಳಿಗೆ ನೋವಾಗಿದೆ. ಅವರ ಕನಸು ತಮ್ಮ ನೆಚ್ಚಿನ ನಟನ ಸಮಾಧಿ ಜೊತೆಗೆ ನೆಲಸಮವಾಗಿದೆ. ಶರಣು ಹುಲ್ಲೂರು, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.